ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 27 ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನು ಅಸ್ಸಾಂನ ಮೊಯ್ಡಮ್ಸ್. ಇದಕ್ಕೆ ಸರಿಯಾದ ಉತ್ತರ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ವಿಶ್ವ ಪರಂಪರೆ ಪಟ್ಟಿಗೆ ಅಸ್ಸಾಂನ ಮೊಯ್ಡಮ್ಸ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಅಸ್ಸಾಂನ ಅಹೋಮ್ ರಾಜ್ಯ ಮನೆತನದ ದಿಬ್ಬ ಸಮಾಧಿ ಆಗಿರುವ ಮೊಯ್ಡಮ್ಸ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿರುವಂಥದ್ದು. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಿಮಗೆ ಸ್ಟ್ರಕ್ಚರ್ ಕೂಡ ಕಾಣ್ತಾ ಇದೆ ನೋಡಿ. ಈ ಥರ ಅವರ ಒಂದು ಸಮಾಧಿ, ಇದು ದಿಬ್ಬ ರೀಸೆಂಟ್ ಆಗಿ ಎಲ್ಲಿ ಕಂಡು ಬರುತ್ತಂದ್ರೆ, ಇದು ಅಸ್ಸಾಂ ಅಂತ ಹೇಳ್ತೀವಿ, ಮೊಯ್ಡಮ್ಸ್ ಅಂತ ಹೇಳ್ತೀವಿ. ಇದು ರೀಸೆಂಟ್ ಆಗಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವಂಥದ್ದು. ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಇದಾಗಿರುವಂಥದ್ದು. ಇದು ಸಾಂಸ್ಕೃತಿಕ ತಾಣಗಳ ವಿಭಾಗದಲ್ಲಿ ಸೇರ್ಪಡೆಗೊಂಡ ಈಶಾನ್ಯ ಭಾರತದ ಮೊದಲ ಸ್ಥಳವಾಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವೆಲ್ಲವೂ ಕೂಡ ರೀಸೆಂಟ್ ಆಗಿ ಏನು ಮಾಡಿದ್ದಾರೆ, ಭಾರತದಿಂದ ಒಂದು ತಾಣವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುವಂಥದ್ದು. ಅದು ಯಾವುದಂದ್ರೆ ಅಸ್ಸಾಂನಲ್ಲಿ ಕಂಡು ಬರುವಂಥ ಮೊಯ್ಡಮ್ಸ್ ಅಂತ ಹೇಳ್ತೀವಿ. ಈ ಅಸ್ಸಾಂದಲ್ಲಿ ಏನು ಆಳ್ವಿಕೆ ಮಾಡಿದ್ದು ನೋಡಿ, ಅಹೋಮ್ ರಾಜ ಮನೆತನ. ಆ ಮನೆತನದ ರಾಜರ ಒಂದು ದಿಬ್ಬ ಸಮಾಧಿಗೆ ನಾವು ಮೊಯ್ಡಮ್ಸ್ ಅಂತ ಕರಿತೀವಿ. ಇದು ಭಾರತದ ಒಟ್ಟಾರೆ 43ನೇ ತಾಣವಾಗಿ ಹೊರಹೊಮ್ಮಿರುವಂಥದ್ದು. ಅದಲ್ಲದೆ ಈ ಒಂದು ಸಾಂಸ್ಕೃತಿಕ ತಾಣ ವಿಭಾಗದಲ್ಲಿ ಇದು ಸೇರ್ಪಡೆಗೊಂಡಿರುವಂಥದ್ದು. ಇದು ಈಶಾನ್ಯ ಭಾರತದ ಮೊದಲ ಸ್ಥಳವಾಗಿರುವಂಥದ್ದು. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ 46ನೇ ವಿಶ್ವ ಪಾರಂಪರಿಕ ಸಮ್ಮೇಳನದಲ್ಲಿ ಮೊಯ್ಡಮ್ಸ್ ಹೆಸರನ್ನು ಘೋಷಣೆ ಮಾಡಲಾಗಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 46ನೇ ವಿಶ್ವ ಪಾರಂಪರಿಕ ಸಮ್ಮೇಳನ ಭಾರತ ನೇತೃತ್ವ ವಹಿಸುತ್ತಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ರೀಸೆಂಟ್ ಆಗಿ ಮೊಯ್ಡಮ್ಸ್ ಹೆಸರನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಮೊಯ್ಡಮ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಮೊಯ್ಡಮ್ಸ್ ಪಿರಾಮಿಡ್ ಆಕೃತಿಯಲ್ಲಿ ಇರುವಂಥದ್ದು. ಅಂದರೆ ಯಾವ ಥರ ನಮ್ಮ ಈಜಿಪ್ತಲ್ಲಿ ಪಿರಾಮಿಡ್ಸ್ಗಳು ಕಂಡು ಬರ್ತಾವೆ ಸ್ಟ್ರಕ್ಚರು, ಅದೇ ಥರನಾದಂಥ ಒಂದು ಸ್ಟ್ರಕ್ಚರ್ ಹೊಂದಿರುವಂಥದ್ದು. ಚಿಕ್ಕ ಮಣ್ಣಿನ ದಿಬ್ಬಗಳಿಗೆ ಬಾಗಿಲು ಇರುತ್ತಿದ್ದು ಒಳಗಡೆ ಕಮಾನುಗಳನ್ನು ಇದು ಒಳಗೊಂಡಿರುವಂಥದ್ದು. ಇದೊಂದು ಸಮಾಧಿ ಸ್ಥಳವಾಗಿರುವಂಥದ್ದು. ಅಹೋಮ್ ಕಿಂಗ್ಸ್ ಆ ಡೆಡ್ ಬಾಡಿಯನ್ನು ಇಲ್ಲಿ ಉಳಿರುವಂತಹ ಒಂದು ಸಮಾಧಿ ಸ್ಥಳವೇ ನಾವು ಮೊಯ್ಡಮ್ಸ್ ಅಂತ ಕರಿತೀವಿ. ಈ ಸಮಾಧಿಗಳು ಸುಮಾರು 600 ವರ್ಷಗಳ ಹಿಂದೆ ಅಸ್ಸಾಮನ್ನು ಆಳುತ್ತಿದ್ದ ಥೈ ಅಹೋಮ್ ರಾಜ್ಯ ವಂಶದವರ ಒಂದು ಸಮಾಧಿಗಳಾಗಿರುವಂಥದ್ದು. ಈ ಒಂದು ಸಮಾಧಿ ಅಹೋಮ್ ರಾಜ್ಯ ವಂಶಸ್ಥರ ಅಂತ್ಯಕ್ರಿಯೆ ಸಂಸ್ಕೃತಿಯನ್ನು ಕೂಡ ಬಿಂಬಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮೊಯ್ಡಮ್ಸ್ ಅನ್ನೋದು ಅಸ್ಸಾಂನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅದು ಒಂದು ಸಮಾಧಿ ಆಗಿರುವಂಥದ್ದು. ರೀಸೆಂಟ್ ಆಗಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿರುವಂಥದ್ದು. ಇನ್ನು ನೋಡಿ, ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ ವಿಶ್ವ ಪಾರಂಪರಿಕ ಸಮಿತಿಯ 45ನೇ ಅಧಿವೇಶನದಲ್ಲಿ ಶಾಂತಿನಿಕೇತನ್ ಮತ್ತು ಹೊಯ್ಸಳರ ಪವಿತ್ರ ಮೇಳವನ್ನು 41ನೇ ಮತ್ತು 42ನೇ ತಾಣವಾಗಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿರುವಂಥದ್ದು. ಅಂದರೆ 2023ರಲ್ಲಿ ನೋಡಿ, ಈ ಒಂದು 2023ರಲ್ಲಿ ವಿಶ್ವ ಪಾರಂಪರ್ಯ ಸಮಿತಿಯ ಒಂದು 45ನೇ ಸಮ್ಮೇಳನ ಈ ಒಂದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ಭಾರತದಿಂದ 2 ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿರುವಂಥದ್ದು. ಒಂದು ಯಾವ್ದ ಶಾಂತಿನಿಕೇತನ, ಇದು 41ನೇ ಸ್ಥಾನವಾಗಿ ಹೊರಹೊಮ್ಮಿರುವಂಥದ್ದು. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಹೊಯ್ಸಳರ ಪವಿತ್ರ ಮೇಳ ಅಂತ ಹೇಳ್ತೀವಿ. ಇದು 42ನೇ ತಾಣವಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವಂಥದ್ದು. ಹೊಯ್ಸಳರ ಪವಿತ್ರ ಮೇಳ ಪ್ರಮುಖವಾಗಿ 3 ದೇವಾಲಯಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ಭಾರತದ ವಿಶ್ವ ಪಾರಂಪರ್ಯ ತಾಣಗಳ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಪ್ರಸ್ತುತವಾಗಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಭಾರತದ ಎಷ್ಟು ತಾಣಗಳಂದ್ರೆ ಒಟ್ಟು ಎಷ್ಟಪ್ಪ ಅಂತಾರೆ 43 ತಾಣಗಳಂತ ಹೇಳ್ತೀವಿ. ಈ 43ಗಳಲ್ಲಿ ನೋಡಿ 7 ನೈಸರ್ಗಿಕ ತಾಣಗಳಿದಾವ, ಆಮೇಲೆ 35 ಸಾಂಸ್ಕೃತಿಕ ತಾಣಗಳು, ತದನಂತರದಲ್ಲಿ ಒಂದು ಯಾವುದಪ್ಪ ಅಂತಾರೆ ಮಿಶ್ರ ತಾಣ ಅಂತ ಹೇಳ್ತೀವಿ. ಟೋಟಲ್ ನೋಡಿ 35 7 ಎಷ್ಟಾಗುತ್ತೆ, ಟೋಟಲು 42 ಆಗುತ್ತೆ. 42 ಫಸ್ಟ್ ಒಂದು ಸೇರಿಸಿದ್ರೆ 43 ತಾಣಗಳಿರುವಂಥದ್ದು. ಅದರಲ್ಲಿ ಏಕೈಕ ಮಿಶ್ರ ತಾಣ ಹೊಂದಿರುವಂಥದ್ದು.
ಇನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ ಭಾರತದ ಮೊದಲ ತಾಣಗಳು ಯಾವುಂದ್ರ ಒಂದು ಅಜಂತಾ ಗುಹೆಗಳು, ಅಜಂತಾ ಕೇವ್ಸ್ ಅಂತ ಹೇಳ್ತೀವಿ. ಆಮೇಲೆ ಎಲ್ಲೋರಾ ಕೇವ್ಸು, ತದನಂತರದಲ್ಲಿ ಆಗ್ರಾ ಫೋರ್ಟು, ಆಮೇಲೆ ತಾಜ್ ಮಹಲ್. ಇವು 4 ಸ್ಥಳಗಳನ್ನು 1983ರಲ್ಲಿ ಸೇರ್ಪಡಿಸಲಾಗಿರುವಂಥದ್ದು. ಇನ್ನು ಭಾರತದ ಏಕೈಕ ಮಿಶ್ರ ತಾಣ, ಈಗ ನಿಮಗೆ ನಾನು ಹೇಳಿದೆ ನೋಡಿ, ಕೇವಲ ಒಂದೇ ಒಂದು ಮಿಶ್ರ ತಾಣ ಇರುವಂಥದ್ದು. ಅದು ಯಾವುದಂದ್ರೆ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಹೇಳ್ತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತದನಂತರದಲ್ಲಿ ಒಟ್ಟು 7 ನೈಸರ್ಗಿಕ ತಾಣಗಳಂತ ಕೂಡ ನಾವು ಹೇಳಿದ್ದೀವಿ. ಆದರೆ ಯಾವ 7 ನೈಸರ್ಗಿಕ ತಾಣಗಳಂತ ನೋಡ್ರಿ, ಮೊದಲನೇದು ಯಾವುದಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಇದು ಅಸ್ಸಾಂನಲ್ಲಿ ಕಂಡು ಬರುತ್ತೆ. ಇನ್ನು ಮಾನಸ ವನ್ಯಜೀವಿ ಅಭಯಾರಣ್ಯ, ಇದನ್ನು ಕೂಡ ಅಸ್ಸಾಂನಲ್ಲಿ ಕಂಡು ಬರುವಂಥದ್ದು. ಆಮೇಲೆ ಕಿಯೋಲಾಡಿಯೋ ಘಾನಾ ರಾಷ್ಟ್ರೀಯ ಉದ್ಯಾನವನ, ಇದು ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಥವಾ ನಾವು ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇನ್ನು ತದನಂತರದಲ್ಲಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನ, ಇದು ಉತ್ತರಾಖಂಡದಲ್ಲಿ ಕಂಡು ಬರುವಂಥದ್ದು. ಇನ್ನು ನಂತರದಲ್ಲಿ ವ್ಯಾಲಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ, ಇದು ಉತ್ತರಾಖಂಡದಲ್ಲಿ ಕಂಡು ಬರುವಂಥದ್ದು. ಇನ್ನು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನ ಪಶ್ಚಿಮ ಬಂಗಾಳ, ತದನಂತರದಲ್ಲಿ ಪಶ್ಚಿಮ ಘಟ್ಟಗಳು 2012ರಲ್ಲಿ ಸೇರ್ಪಡೆ ಮಾಡಲಾಗಿರುವಂಥದ್ದು. ಇವೆಲ್ಲವೂ ಕೂಡ 7 ನೈಸರ್ಗಿಕ ತಾಣಗಳಂತ ಹೇಳ್ತೀವಿ. ಅವುಗಳು ಯಾವುವು ಮತ್ತು ಯಾವ ರಾಜ್ಯಗಳು ಕಂಡು ಬರುತ್ತೆ ಮತ್ತು ಯಾವ ಒಂದು ಡೇಟಲ್ಲಿ, ಯಾವ ಒಂದು ವರ್ಷದಲ್ಲಿ ಇವುಗಳನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ, ಅವುಗಳ ಬಗ್ಗೆನೂ ಕೂಡ ನಾವಿಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇನ್ನು ಕರ್ನಾಟಕದಿಂದ ಎಷ್ಟು ತಾಣಗಳು ವಿಶ್ವ ಪಾರಂಪರಿಕ ಪಟ್ಟಿಗಳ ಒಂದು ಸೈಟಲ್ಲಿ ಸೇರ್ಪಡೆ ಮಾಡಿರೋ ಒಟ್ಟು ಅಂದ್ರೆ 4 ತಾಣಗಳನ್ನು ಸೇರ್ಪಡೆ ಮಾಡಲಾಗಿರುವಂಥದ್ದು ಇಲ್ಲಿವರೆಗೆ. ಇನ್ನು ಮೊದಲ ಬಾರಿಗೆ ನೋಡಿ ಹಂಪಿ ಸೇರಿಸಿರುವಂಥದ್ದು, ಇದು 1986ರಲ್ಲಿ ಸೇರ್ಪಡೆಗೊಂಡಿರುವಂಥದ್ದು. ಆಮೇಲೆ ಪಟ್ಟದಕಲ್ಲು 1987. ಪಟ್ಟದಕಲ್ಲು ಅಂದ್ರೆ ಅಲ್ಲಿರುವಂಥ ದೇವಾಲಯ ಕಾಂಪ್ಲೆಕ್ಸ್ ಏನದ ನೋಡಿ, ಟೆಂಪಲ್ ಕಾಂಪ್ಲೆಕ್ಸ್ ಅನ್ನು ನಾವು ಪಟ್ಟದಕಲ್ಲಿನಿಂದ ಸೇರಿಸಲ್ಪಟ್ಟಿರುವಂಥದ್ದು. ಇನ್ನು ಪಶ್ಚಿಮ ಘಟ್ಟಗಳನ್ನು 2012ರಲ್ಲಿ ಸೇರ್ಪಡೆ ಮಾಡಲಾಗಿರುವಂಥದ್ದು. ಇನ್ನು ರೀಸೆಂಟ್ ಆಗಿ ಕರ್ನಾಟಕದಿಂದ ಸೇರುವಂಥ ತಾಣ ಯಾವುದಂದ್ರೆ ಹೊಯ್ಸಳರ ಪವಿತ್ರ ಮೇಳ 2023 ಅಂತ ಹೇಳ್ತೀವಿ. ನೋಡಿ ಯಾವ ಥರ ಒಂದು ನಾವು ನ್ಯೂಸನ್ನು ಡಿಸೈನ್ ಮಾಡಿದ್ದೀವಿ. ಜಸ್ಟ್ ಏನು ಬಂದಿತ್ತು, ರೀಸೆಂಟ್ ಆಗಿ ಅಸ್ಸಾಂನಿಂದ ಒಂದು ತಾಣ ಏನು ಮಾಡಿದ್ದಾರೆ, ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಅಂತ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳದ ಬಗ್ಗೆ ನಾವು ಮಾಹಿತಿ ಪಡೆದುಕೊಂಡಿವಿ. ಆಮೇಲೆ ಭಾರತದಲ್ಲಿ ಎಷ್ಟು ತಾಣಗಳದಾವ ಅದ್ರ ಬಗ್ಗೆ, ಆಮೇಲೆ 43 ತಾಣಗಳಲ್ಲಿ ಯಾವ್ಯಾವ ಅದಾವ, ಅಂದರೆ ಯಾವ ಒಂದು ವಿಧದ ತಾಣಗಳು ಕಂಡು ಬರ್ತದವ, ಆಮೇಲೆ ಏಕೈಕ ಒಂದು ಮಿಶ್ರ ತಾಣ ಯಾವುದು, ನೈಸರ್ಗಿಕ ತಾಣಗಳು ಯಾವುವು, ತದನಂತರದಲ್ಲಿ ಕರ್ನಾಟಕದಿಂದ ಎಷ್ಟು ತಾಣಗಳನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ, ಅದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದೇ ಥರನಾಗಿ ಪ್ರತಿಯೊಂದು ಆರ್ಟಿಕಲನ್ನು ಕೂಡ ನಮ್ಮ ಮ್ಯಾಗ್ಝಿನಲ್ಲಿ ಡಿಸೈನ್ ಮಾಡಿರ್ತೀವಿ. ಯಾರಿಗೆ ನಮ್ಮ ಮ್ಯಾಗ್ಝಿನ್ಗಳು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸೋ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದೆ ನೋಡಿ, 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಜೂನ್ 2024 ನಿಮಗೆ ಅದು 720 ಆಗುತ್ತೆ. ಆಮೇಲೆ 2022 ಜನವರಿಯಿಂದ ಜೂನ್ 2024ರವರೆಗೆ ನಿಮಗೆ ಅದು 1200 ಆಗುತ್ತೆ, 1200 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟಲ್ಲಿರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದೆ ನೋಡಿ, ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ರಾಮನಗರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಸಚಿವ ಸಂಪುಟದ ಸಭೆಯಲ್ಲಿ ಮಹತ್ವದ ತೀರ್ಮಾನ, ರಾಮನಗರ ಇನ್ನು ಬೆಂಗಳೂರು ದಕ್ಷಿಣ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ರಾಮನಗರವನ್ನು ಬೆಂಗಳೂರು ದಕ್ಷಿಣವೆಂದು ಬದಲಾಯಿಸಲು ರಾಜ್ಯ ಸರ್ಕಾರ ಅಧಿಕೃತ ತೀರ್ಮಾನ ಕೈಗೊಂಡಿರುವಂಥದ್ದು. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ತೀರ್ಮಾನ ಕೈಗೊಂಡಿರುವ ರಾಜ್ಯ ಸರ್ಕಾರ ಪ್ರಸ್ತುತ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಒಪ್ಪಿಗೆ ನೀಡಿರುವಂಥದ್ದು. ರಾಜ್ಯ ಸರ್ಕಾರ ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಒಂದು ಅಧಿಕೃತವಾಗಿ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಮೂಲಕ ಅಭಿವೃದ್ಧಿಯ ಕಲ್ಪನೆ ಸಾಕಾರಗೊಳಿಸುವ ಉದ್ದೇಶದಿಂದ ಈ ರೀತಿಯ ಮರುನಾಮಕರಣ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಸಾಂಸ್ಕೃತಿಕ ಆಸ್ತಿಗೆ ಸಂಬಂಧಿಸಿದ
ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹೇಳ್ತೀವಿ. ಭಾರತ ಮತ್ತು USA ಜುಲೈ 26, 2024ರಂದು ಸಾಂಸ್ಕೃತಿಕ ಆಸ್ತಿಯ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ರೀಸೆಂಟ್ ಆಗಿ ಎರಡು ರಾಷ್ಟ್ರಗಳು ಭಾರತ ಮತ್ತು USA ಏನು ಮಾಡಿದೆ, ಈ ಒಂದು ಸಾಂಸ್ಕೃತಿಕ ಆಸ್ತಿಯ ಕುರಿತು ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಒಟ್ಟಾಗಿ ಕೆಲಸ ಮಾಡುವುದನ್ನು ಸುಲಭಗೊಳಿಸುವುದು ಪ್ರಮುಖ ಇದರ ಒಂದು ಗುರಿಯಾಗಿರುವಂಥದ್ದು. ಇನ್ನು ಸಾಂಸ್ಕೃತಿಕ ಆಸ್ತಿಯ ಅಕ್ರಮ ವ್ಯಾಪಾರವನ್ನು ನಿಲ್ಲಿಸುವ ದೊಡ್ಡ ಭರವಸೆಯನ್ನು ಕೂಡ ಎರಡೂ ರಾಷ್ಟ್ರಗಳು ನೀಡಿರುವಂಥದ್ದು. ಈ ಒಂದು ಒಪ್ಪಂದವು 1970ರ ಯುನೆಸ್ಕೋ ಕನ್ವೆನ್ಷನ್ಗೆ ಅನುಗುಣವಾಗಿರುವಂಥದ್ದು. ಇದು ಸಾಂಸ್ಕೃತಿಕ ಆಸ್ತಿಯನ್ನು ಅಕ್ರಮವಾಗಿ ಕಳುಹಿಸುವುದು ಮತ್ತು ಸ್ವೀಕರಿಸಲು ತಡೆಯಲು ಉದ್ದೇಶಿಸಲಾಗಿರುವಂಥದ್ದು. ಅಂದರೆ 1970ರಲ್ಲಿ ಒಂದು ಯುನೆಸ್ಕೋ ಕನ್ವೆನ್ಷನ್ಗೆ ಸಹಿ ಹಾಕಿರುವಂಥದ್ದು. ಅದು ಏನು ಮಾಡುತ್ತಂದ್ರೆ, ಈ ಒಂದು ಸಾಂಸ್ಕೃತಿಕ ಆಸ್ತಿ ಏನಿರುತ್ತೆ ನೋಡಿ, ಅದನ್ನು ಅಕ್ರಮವಾಗಿ ಕಳಿಸೋದಾಗಿರ್ಬೋದು ಅಥವಾ ಅಕ್ರಮವಾಗಿ ಸ್ವೀಕಾರ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಚಟುವಟಿಕೆಗಳನ್ನು ತಡೆಯುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇನ್ನು ಕಾನ್ಕ್ವೆಸ್ಟ್ 2024 ಸಮರಾಭ್ಯಾಸ ಯಾವ ದೇಶದಲ್ಲಿ ಜರುಗಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನು ಮಂಗೋಲಿಯಾ. ಇದಕ್ಕೆ ಸರಿಯಾದ ಉತ್ತರ. ಜುಲೈ 27ರಿಂದ ಆಗಸ್ಟ್ 9, 2024 ಅಂದರೆ 2024ರ ಜುಲೈ 27ರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 9ರವರೆಗೆ ನಡೆಯುವ ಬಹುರಾಷ್ಟ್ರೀಯ ಮಿಲಿಟರಿ ಡ್ರಿಲ್ ಕಾನ್ಕ್ವೆಸ್ಟ್ 2024ರಲ್ಲಿ ಭಾಗವಹಿಸಲು ಭಾರತೀಯ ಸೇನೆ ರೀಸೆಂಟ್ ಆಗಿ ಮಂಗೋಲಿಯಾದ ಉಲಾನ್ ಬತೋರ್ಗೆ ತಲುಪಿರುವಂಥದ್ದು. ಅಂದರೆ ನಮಗೆ ಇಲ್ಲೇನು ಗೊತ್ತಾಗ್ತಂದ್ರೆ, ಕಾನ್ಕ್ವೆಸ್ಟ್ ಸಮರಾಭ್ಯಾಸ ಅನ್ನೋದು ಒಂದು ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್ ಆಗಿರುವಂಥದ್ದು. ಮೊದಲು ಕಾನ್ಕ್ವೆಸ್ಟ್ 2003ರಲ್ಲಿ US ಮತ್ತು ಮಂಗೋಲಿಯಾ ಮಧ್ಯೆ ಪ್ರಾರಂಭ ಮಾಡಲಾಗಿರುವಂಥದ್ದು. ನೋಡಿ, ಪ್ರಸ್ತುತವಾಗಿ ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್ ಆಗಿರುವಂಥ ಈ ಒಂದು ಕಾನ್ಕ್ವೆಸ್ಟ್ ಸಮರಾಭ್ಯಾಸ 2023ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಅದು ಪ್ರಮುಖವಾಗಿ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಇದು ಆರಂಭಗೊಂಡಿರುವಂಥದ್ದು. ಯಾವಂದ್ರೆ ಒಂದು USA ಮತ್ತು ಇನ್ನೊಂದು ಯಾವುದಪ್ಪ ಅಂತಾರೆ ಮಂಗೋಲಿಯಾ. 2003ರಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಸಮರಾಭ್ಯಾಸ ಈಗ ಪ್ರಸ್ತುತವಾಗಿ ಬಹುರಾಷ್ಟ್ರೀಯ ಒಂದು ವ್ಯಾಯಾಮವಾಗಿ ಬೆಳೆದಿರುವಂಥದ್ದು. 2024ರಲ್ಲಿ ನಡೀತಾ ಇರುವಂತಹ ಈ ಒಂದು ಸಮರಾಭ್ಯಾಸ 21ನೇ ಆವೃತ್ತಿ ಆಗಿರುವಂಥದ್ದು. ಅಂದರೆ 21st ಎಡಿಷನ್ ಅಂತ ನಾವು ಹೇಳ್ತೀವಿ. ಇನ್ನು ಇತ್ತೀಚೆಗೆ ಯಾವ ಸಂಘಟನೆಯು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನು ಯುರೋಪಿಯನ್ ಯೂನಿಯನ್. ಇದಕ್ಕೆ ಸರಿಯಾದ ಉತ್ತರ. ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ವು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. ನಿಮ್ಗೆ ಈ ಥರನೇ ಪ್ರಶ್ನೆ ಕೇಳಬಹುದು. ಅಂದರೆ ರೀಸೆಂಟ್ ಆಗಿ ಯಾವ ಒಂದು ಸಂಘಟನೆಯು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಥವಾ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವ ಸಂಘಟನೆಗೆ ಸಂಬಂಧಿಸಿ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಈ ಒಂದು CBAMನ ಭಾಗವಾಗಿ ಸರಕುಗಳು ಎಷ್ಟು ಹಸಿರುಮನೆ ಅನಿಲವನ್ನು ಉತ್ಪಾದಿಸುತ್ತವೆ ಎಂಬುದರ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಅಂದರೆ ಸರಕುಗಳು ಎಷ್ಟು ಪ್ರಮಾಣದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಬಿಡುಗಡೆ ಮಾಡುತ್ತೆ ನೋಡಿ, ಅದರ ಒಂದು ಆಧಾರದ ಮೇಲೆಯಲ್ಲಿ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡಲಾಗುತ್ತೆ. ಇನ್ನು ಕಬ್ಬಿಣ ಮತ್ತು ಉಕ್ಕು, ಸ್ಟೀಲ್ ಆ್ಯಂಡ್ ಐರನ್ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ತದನಂತರದಲ್ಲಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಮತ್ತು ಫರ್ಟಿಲೈಸರ್ ಇಂಡಸ್ಟ್ರಿ ತೆರಿಗೆ ಒಳಪಡುವ ಪ್ರಮುಖ ಕೈಗಾರಿಕೆಗಳು. ಈ ಒಂದು ಮೆಕ್ಯಾನಿಸಮ್ ಅಡಿಯಲ್ಲಿ, ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಪ್ರಮುಖವಾಗಿ ಯಾವ ಒಂದು ಕೈಗಾರಿಕೆಗಳ ಮೇಲೆ ಇಲ್ಲಿ ತೆರಿಗೆ ಹಾಕಲಾಗುತ್ತಂದ್ರೆ, ಇಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಆಮೇಲೆ ಸಿಮೆಂಟ್ ಇಂಡಸ್ಟ್ರಿ, ಅಲ್ಯೂಮಿನಿಯಂ ಇಂಡಸ್ಟ್ರಿ ಮತ್ತು ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಇನ್ನು ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಬಳಸುವ ಯುರೋಪಿಯನ್ ಯೂನಿಯನ್ ಹೊರಗಿನ ಕಂಪನಿಗಳು ಯುರೋಪಿಯನ್ ಯೂನಿಯನ್ನಲ್ಲಿರುವ ಕಂಪನಿಗಳಂತೆಯೇ ಇಂಗಾಲದ ವೆಚ್ಚವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಲು ಈ ಒಂದು ಬದಲಾವಣೆಯ ಪ್ರಮುಖ ಗುರಿಯಾಗಿರುವಂಥದ್ದು. ಈ ಒಂದು ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಮಾಲಿನ್ಯವನ್ನು ಕಡಿಮೆ ಮಾಡಲು ಜನರಿಗೆ ಆರ್ಥಿಕ ಕಾರಣಗಳನ್ನು ನೀಡುವ ಮೂಲಕ ಮಾಲಿನ್ಯವನ್ನು ನಿಯಂತ್ರಿಸುವ ಮಾರುಕಟ್ಟೆ ಆಧಾರಿತ ಮಾರ್ಗವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ಯುರೋಪಿಯನ್ ಯೂನಿಯನ್ ಜಾರಿಗೆ ತಗೊಂಡು ಬಂದಿರುವಂಥದ್ದು. ಇದು 2005ರಲ್ಲೇ ಯುರೋಪಿಯನ್ ಯೂನಿಯನ್ ಪ್ರಾರಂಭ ಮಾಡಿರುವಂಥದ್ದು. ಇದರ ಪ್ರಮುಖ ಉದ್ದೇಶ ಏನಂದ್ರೆ, ಮಾಲಿನ್ಯವನ್ನು ಕಡಿಮೆ ಮಾಡುವುದು ಅಥವಾ ಮಾಲಿನ್ಯವನ್ನು ಪಾಲ್ಯೂಷನ್ ಅನ್ನು ಕಂಟ್ರೋಲಿಂಗ್ ಮಾಡುವಂಥದ್ದು ಪ್ರಮುಖ ಇದರ ಒಂದು
ಉದ್ದೇಶವಾಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಜುಲೈ 24ರಂದು ಭಾರತದಲ್ಲಿ ಈ ಒಂದು ರಾಷ್ಟ್ರೀಯ ಆದಾಯ ತೆರಿಗೆ ಅಂದರೆ ನ್ಯಾಷನಲ್ ಇನ್ಕಮ್ ಟ್ಯಾಕ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು. ಆದಾಯ ತೆರಿಗೆ ಇಲಾಖೆಯು ಪ್ರತಿ ವರ್ಷ ಜುಲೈ 24ಅನ್ನು ಆದಾಯ ತೆರಿಗೆ ದಿನ ಅಥವಾ ಐಕಾರ್ ದಿವಸ ಎಂದು ಆಚರಣೆ ಮಾಡಲಾಗುತ್ತೆ. ಅಂದರೆ ಆದಾಯ ತೆರಿಗೆ ದಿನ ಅಂದ್ರೂ ಒಂದೇ, ಐಕಾರ್ ದಿವಸ ಅಂದ್ರೂ ಕೂಡ ಒಂದೇ. ಇದು ದೇಶದಲ್ಲಿ ಆದಾಯ ತೆರಿಗೆಯನ್ನು ಒದಗಿಸಿದ ಪರಿಚಯದ ನೆನಪಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ನಾವು ಜುಲೈ 24ರಂದೇ ಯಾಕೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಭಾರತದಲ್ಲಿ ಜುಲೈ 24ರಂದೇ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುವಂಥದ್ದು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಜುಲೈ 24ರಂದು ಈ ಒಂದು ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ನೋಡಿ, ಆದಾಯ ತೆರಿಗೆ ದಿನದ ಒಂದು ಇತಿಹಾಸ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ, ಜುಲೈ 24 1860ರಂದು ಸರ್ ಜೇಮ್ಸ್ ವಿಲ್ಸನ್ ಅವರು ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯ ಮಾಡಿರುವಂಥದ್ದು. ಅಂದ್ರೆ ನಾವು ಇಲ್ಲಿ ಆದಾಯ ತೆರಿಗೆ ಪಿತಾಮಹರು ಕೂಡ ಜೇಮ್ಸ್ ವಿಲ್ಸನ್ ಅಂತ ಹೇಳ್ತೀವಿ. ಇವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1860 ಜುಲೈ 24ರಂದು ಈ ಒಂದು ತೆರಿಗೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಜುಲೈ 24ರಂದು ಈ ಒಂದು ಆದಾಯ ತೆರಿಗೆ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. 1857ರಲ್ಲಿ ನಡೆದ ಮೊದಲ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಆಡಳಿತವು ಅನುಭವಿಸಿದ ನಷ್ಟವನ್ನು ಸರಿದೂಗಿಸಲು ವಿಲ್ಸನ್ ಅವರು ಇದನ್ನು ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಾರಂಭ ಮಾಡಿದ್ದು 1860 ಅಂತ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. 1857 ಭಾರತದಲ್ಲಿ ಏನು ಸ್ವತಂತ್ರ ಸಂಗ್ರಾಮ ನಡೀತು ನೋಡಿ, ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಆಗಿರುವಂಥ ಒಂದು ಫೈನಾನ್ಷಿಯಲ್ ಲಾಸ್ ಅದನ್ನು ಸರಿದೂಗಿಸಲು ಈ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಭಾರತದಲ್ಲಿ 150 ವರ್ಷಗಳ ಆದಾಯ ತೆರಿಗೆಯನ್ನು ಗುರುತಿಸಲು ಜುಲೈ 24, 2010ರಂದು ಮೊದಲ ಬಾರಿಗೆ ಐಕಾರ್ ದಿವಸವನ್ನು ಆಚರಣೆ ಮಾಡಲಾಗಿರುವಂಥದ್ದು. ಅಂದರೆ 2010ರಿಂದ ಈ ಒಂದು ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿರುವಂಥದ್ದು. ಇನ್ನು ಆದಾಯ ತೆರಿಗೆ ಇಲಾಖೆಯು ಭಾರತ ಸರ್ಕಾರದ ನೇರ ತೆರಿಗೆ ಸಂಗ್ರಹದ ಕೈಗೊಳ್ಳುವ ಸರ್ಕಾರಿ ಸಂಸ್ಥೆಯಾಗಿರುವಂಥದ್ದು. ಭಾರತದಲ್ಲಿ ಈ ಒಂದು ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಸಂಗ್ರಹ ಒಂದು ಕಲೆಕ್ಷನ್ ಮಾಡುವಂಥ ಪ್ರಮುಖ ಸಂಸ್ಥೆ ಅಂದ್ರೆ ಆದಾಯ ತೆರಿಗೆ ಇಲಾಖೆ ಅಂತ ಹೇಳ್ತೀವಿ. ಇದು ಹಣಕಾಸು ಸಚಿವಾಲಯ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಅಂದರೆ ಯಾವ ಸಚಿವಾಲಯ ಅಡಿಯಲ್ಲಿ ಇದು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಂದ್ರೆ ಹಣಕಾಸು ಸಚಿವಾಲಯ ಅಂತ ಹೇಳ್ತೀವಿ. ಇನ್ನು ಆದಾಯ ತೆರಿಗೆ ಇಲಾಖೆಯು ಮುಖ್ಯ ಜವಾಬ್ದಾರಿ ಏನಂದ್ರೆ ವಿವಿಧ ನೇರ ತೆರಿಗೆ ಕಾನೂನುಗಳನ್ನು ಜಾರಿಗೊಳಿಸುವುದು. ಆಮೇಲೆ ಅವುಗಳಲ್ಲಿ ಪ್ರಮುಖವಾದ ಆದಾಯ ತೆರಿಗೆ ಕಾಯ್ದೆ ಅಂದ್ರೆ 1961 ಅಂತ ಹೇಳ್ತೀವಿ. ಭಾರತ ಸರ್ಕಾರಕ್ಕೆ ಆದಾಯವನ್ನು ಸಂಗ್ರಹ ಮಾಡುವುದು. ಅಂದರೆ ಪ್ರಮುಖವಾಗಿ ಈ ಒಂದು ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಜವಾಬ್ದಾರಿ ಏನಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಸಂಬಂಧಪಟ್ಟಂತಹ ಒಂದು ಕಾಯ್ದೆಗಳನ್ನು ಅಥವಾ ಕಾನೂನುಗಳನ್ನು ಜಾರಿಗೊಳಿಸುವುದು. ಅದರಲ್ಲಿ ಪ್ರಮುಖವಾಗಿ ಭಾರತದ ಆದಾಯ ತೆರಿಗೆ ಕಾಯ್ದೆ ಯಾವುದಂದ್ರೆ 1961 ಅಂತ ಹೇಳ್ತೀವಿ. ಈ ಒಂದು ಆದಾಯ ತೆರಿಗೆ ಕಾಯ್ದೆ 1961ರ ಒಂದು ಪ್ರಕಾರ ಏನಪ್ಪಾ ಅಂದ್ರೆ ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳು, ಕಂಪನಿಗಳು, ಸ್ಥಳೀಯ ಅಧಿಕಾರಿಗಳು, ಸಮಾಜಗಳು ಅಥವಾ ಇತರ ಕೃತಕ ನ್ಯಾಯಬಂಧನ ವ್ಯಕ್ತಿಗಳ ಆಧಾರದ ಮೇಲೆ ತೆರಿಗೆ ವಿಧಿಸಲು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರವನ್ನು ನೀಡುತ್ತೆ. ಪ್ರಮುಖವಾಗಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನು ಯಾವ ಒಂದು ಸಂಸ್ಥೆ ಮೇಲೆ ಯಾವ ಒಂದು ವ್ಯಕ್ತಿ ಮೇಲೆ ಹಾಕಬೇಕು ಅನ್ನೋದು ಒಂದು ಅಧಿಕಾರ ಏನಿದೆ ನೋಡಿ, ಆ ಒಂದು ಅಧಿಕಾರ 1961ರ ಕಾಯ್ದೆ ಮೂಲಕ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರೊವೈಡ್ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಅಲೈನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನು ಕೇಳಿದ್ರೆ ನೋಡಿ, ನೀತಿ ಆಯೋಗದ 9ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ. ಇತ್ತೀಚಿನ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪ ಕಂಡು ಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ. ಭಾರತದ ಯಾವ ಸುರಂಗವು ವಿಶ್ವದ ಅತಿ ಎತ್ತರ ಸುರಂಗವಾಗಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿಂಕುಲಾ ಸುರಂಗ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವಂತಹ ಸಿ ನದಿಯು ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡು ಬರುವಂತಹ ಒಂದು ನದಿಯಾಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬೈ.